ಕುಶಾಲನಗರದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ವತಿಯಿಂದ ನಡೀತಾ ಇರುವ ದೇವಾಲಯ ಜೀರ್ಣೋದ್ಧಾರ ಕಾಮಗಾರಿಯ ಹಿನ್ನೆಲೆ ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಅವರು ದೇವಾಲಯ ಆವರಣಕ್ಕೆ ಭೇಟಿ ನೀಡಿ ದೇವಾಲಯದ ಆಡಳಿತ ಮಂಡಳಿ ಸದಸ್ಯರೊಂದಿಗೆ ಚರ್ಚೆ ನಡೆಸಿದರು. ದೇವಾಲಯ ಜೀರ್ಣೋದ್ಧಾರ ಸಮಿತಿ ಮೂಲಕ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೀತಾ ಇರುವ ಕಾಮಗಾರಿ ಸಂಬಂಧ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷರಾದ ಬಿಪಿ ಗಣಪತಿ ಮತ್ತು ಪ್ರಮುಖರು ಶಾಸಕರಿಗೆ ಮನವಿ ಪತ್ರ ಸಲ್ಲಿಸಿ ಶಿಥಿಲಾವಸ್ಥೆಗೊಂಡಿದ್ದ ದೇವಾಲಯದ ಜೀರ್ಣೋದ್ಧಾರ ಕೆಲಸಕ್ಕೆ ಆದ್ಯತೆ ಮೇರೆಗೆ ಸರ್ಕಾರದ ಮೂಲಕ ಹೆಚ್ಚಿನ ಸಹಾಯಧನ ಒದಗಿಸಿಕೊಡುವಂತೆ ಮನವಿ ಸಲ್ಲಿಸಿದರು. ಈ ಸಂದರ್ಭ ಮಾತನಾಡಿದ ಶಾಸಕರು ಸರ್ಕಾರದ ಮೂಲಕ ಹೆಚ್ಚಿನ ಅನುದಾನ ಕಲ್ಪಿಸುವ ಭರವಸೆ ವ್ಯಕ್ತಪಡಿಸಿದರು. ಇದರೊಂದಿಗೆ ವೈಯಕ್ತಿಕವಾಗಿ ಕೂಡ ಸಹಕಾರ ನೀಡುವ ಬಗ್ಗೆ ಇಂಗಿತ ವ್ಯಕ್ತಪಡಿಸಿದರು. ದಾನ ಕೊಡೋಕ್ಕೆ ನೀವು ಜವಾಬ್ದಾರಿ ತಗೋಬೇಕು ಅಂತ ನನಗೆ ಹೇಳ್ತೀನಿ. ಫಸ್ಟ್ ದಾನ ನಿಮ್ಮಿಂದ ಆದ್ರೇ ಒಂದು ರೀತಿಲಿ ದೇವರಿಗೆ ಒಂದು ರೀತಿಲಿ ಅಂದರೆ ಗ್ರಾಮದಲ್ಲಿ ಒಂದು ಟೇಕ್ ಆಫ್ ಆಗೋಕ್ಕೆ ಒಂದು ಅವಕಾಶ. ಮಾತ್ರ ನೀವು ಹೇಳ್ದಂಗೆ ದುಡ್ಡು ಎಲ್ಲನೂ ಜೋಡಿಸ್ಕೊಂಡ್ರು ಕೆಲವು ಕೆಲಸಗಳು ಆಗೋದಿಲ್ಲ. ನೀವು ಹೇಳ್ದಂಗೆ ದುಡ್ಡಲ್ಲಿ ಏನು ಕಡಿಮೆ ಏನಿಲ್ಲ ಅಂತ ನನ್ನ ಅಭಿಪ್ರಾಯ. ಮಾತ್ರ ನೀವು ಹೇಳ್ದಂಗೆ ಎಷ್ಟು ಕೊಟ್ಟರೂ ಸಾಲೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಆ ವಿಚಾರದಲ್ಲಿ ಟೆಂಪಲ್ಗಳಲ್ಲಿ ನೀವು ಹೇಳ್ದಂಗೆ ಮನಸ್ಸಿರಬೇಕು ಕಟ್ಟೋಕ್ಕೆ, ಎಲ್ಲರೂ ಒಂದಾಗಬೇಕು ಅಂತ ಒಂದು 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 ಜವಾಬ್ದಾರಿ ತಗೋಬೇಕು. ನನ್ನ ಹೆಸರು ಬರೋದಿಲ್ಲ, ನಾನು ನೋಡ್ಕೊಳ್ಳೋದಿಲ್ಲ, ಇನ್ನೊಬ್ಬರ ಹೆಸರು ದೊಡ್ಡದು ಬರ್ತಾ ಇದೆ, ಅವ್ರು ನೋಡ್ಕೋತಾರೆ ಅಂತ ಅನ್ನೋದಾಗ ಅದು ಅಲ್ಲಿಗೆ ಬೀಳ್ತದೆ. ಈ ಗುಂಡಿ ಥರ ಅಷ್ಟಕ್ಕೆ ಇರ್ತದೆ. ದಯವಿಟ್ಟು ದೇವ್ರಕ್ಕಿಂತ ಯಾರೂ ದೊಡ್ಡವರಿಲ್ಲ, ಎಲ್ಲರೂ ಒಂದಂತ ಆಗಂಥ ಸಂದರ್ಭದಲ್ಲಿ ಟೆಂಪಲ್ಗೆ ನೀವು ಹೇಳ್ದಂಗೆ ಒಂದು ಇಡ್ಕೆ ಪಾತ್ರನೂ ದೊಡ್ಡದು. ಕೆಲವು ಜನ ಏನಂತಾರೆ, ಒಂದು 100 ರೂಪಾಯಿ ಕೊಡ್ಬೋದು ಒಬ್ಬರು ದಾನಗಳು, ಅವ್ರ ಹೆಸರು ಬರೆಯೋದಿಲ್ಲ ಅಂತ ನೀವು ಅನ್ಕೊಳ್ಳಿ. ಅದನ್ನೂ ತಪ್ಪು. ಯಾರು 10 ರೂಪಾಯಿ ಕೊಟ್ಟವರು ದೇವ್ರ ಕಾರ್ಯಕ್ಕೆ 1000 ರೂಪಾಯಿ, 1,00,000 ರೂಪಾಯಿ ಕೊಡೋತ್ತು ದೇವ್ರ ಕೆಲಸನೂ ನೀವು ಹೇಳ್ದಂಗೆ ಯಾವುದಕ್ಕೂ ಇಲ್ಲ ಅನ್ಬೇಡಿ. ಯಾಕಂದರೆ ದೇವರು ಯಾವ ಕಾರಣಕ್ಕೂ ಯಾರನ್ನೂ ದುಡ್ಡಿನ ಕಾಸಲ್ಲಿ ನೋಡಿಲ್ಲ. ನಾವು ಮಾತ್ರ ದೇವ್ರ ಹೆಸರಲ್ಲಿ ದುಡ್ಡು ಕಾಸು ವ್ಯವಸ್ಥೆ ಕಲೆಕ್ಷನ್ ಮಾಡಿ ಟೆಂಪಲ್ ಕಟ್ಟಿಸ್ಬೇಕು ಅಂತ ಆಸೆ ಇರೋದ್ರಿಂದ ಗ್ರಾಮದಲ್ಲಿ ಒಂದಾಗಬೇಕು ಅಂತ ಸಂದರ್ಭದಲ್ಲಿ ಈ ದೇವಸ್ಥಾನ ಆದಷ್ಟು ಬೇಗ ಕಟ್ಟಕ್ಕೆ ಪ್ರಾರಂಭ ಮಾಡಬೇಕು. ನನಗೂ ಗೊತ್ತಿರಂಗೆ ಆಷಾಢ 26ನೇ ತಾರೀಕು ಬರೋಕ್ಕಿಂತ ಮುಂಚೆನೇ ನೀವು ಪ್ಲ್ಯಾನ್ ಮಾಡಿ ಆದಷ್ಟು ಬೇಗ ಒಳ್ಳೆ ದಿವಸ ನೋಡ್ಕೊಂಡು ಮಾಡಿದ್ದೀರಾ. ಮತ್ತು ಮುಳಿಸೋಗೆ ಎರಡೇ ನಮ್ಮ ಗ್ರಾಮದ ಈ ಕುಶಾಲನಗರದ ಗುರುತುಗಳು, ಹೆಗ್ಗುರುತುಗಳು. ಅದು ರೆವಿನ್ಯೂ ಕಂದಾಯ ಇಲಾಖೆಯಲ್ಲೂ ಕೂಡ ಕುಶಾಲನಗರ ಸರ್ವೆ ನಂಬರ್ ಅಂತೇಳಿ ಬರೋದೇ ಬೈಚಳ್ಳಿ ಸರ್ವೆ ನಂಬರು, ಇನ್ನೊಂದು ಮುಳಿಸೋಗೆ ಸರ್ವೆ ನಂಬರು. ಅಂದರೆ 2 ಕಂದಾಯ ಗ್ರಾಮಗಳು. ಕುಶಾಲನಗರ ಅಸ್ತಿತ್ವದಲ್ಲಿ ಇರಲಿಲ್ಲ. 1834ರಲ್ಲಿ ವೀರರಾಜೇಂದ್ರನ ಪದಚ್ಯುತಗೊಳಿಸಿ ಫ್ರೇಜರ್ ಇಲ್ಲಿಗೆ ದಾಳಿ ಇಟ್ಟಾಗ ಇದು ಫ್ರೇಜರ್ ಪೇಟೆ ಅಂತೇಳಿ ಆಯಿತು. ನಂತರ ಅದು ಕುಶಾಲನಗರ ಹಾಗೆ ಪರಿವರ್ತನೆ ಆಗಿದೆ. ಅದಕ್ಕೊಂದು ಬೇರೆ ಬೇರೆಯಾದ ಇತಿಹಾಸಗಳಿದೆ. ಅತ್ಯಂತ ಪುರಾತನವಾದ ಶತಶತಮಾನಗಳಿಂದ ಅಸ್ತಿತ್ವದಲ್ಲಿರುವಂಥ ಗ್ರಾಮ ಇದು. ಇಲ್ಲಿ ಬಹುಶಃ ಇದು 5, 6, 7, 8ನೇ ತಲೆಮಾರುಗಳು ಇರ್ಬೋದು ಇಲ್ಲಿ ನೀವು ನೆಲೆಸಿರೋರು. ಹಾಗಾಗಿ ದಟ್ಟವಾದ ಜನಸಂಖ್ಯೆಯಲ್ಲಿತ್ತು ಅಂತೇಳಿದ್ರೆ ಕುಶಾಲನಗರದಲ್ಲಿ ಒಂದು ದಂಡಿನಪೇಟೆ, ಇಲ್ಲ ಮುಳಸೋಗೆ, ಇಲ್ಲ ಬೈಸಳ್ಳಿ, ಒಂದು ಸ್ವಲ್ಪ ರಥ ಬೀದಿಯಲ್ಲಿತ್ತು. ಇನ್ನು ಮುಖ್ಯ ರಸ್ತೆಗಳಲ್ಲೆಲ್ಲೂ ಕೂಡ ಜನವಸತಿ ಪ್ರದೇಶಗಳಿರಲಿಲ್ಲ. ನಿಧಾನವಾಗಿ ವಾಣಿಜ್ಯ ಪ್ರದೇಶಗಳು ಜಾವಂತರು ಇದನ್ನು ದಕ್ಕಿಸ್ಕೊಳ್ಳೋದ್ರಲ್ಲಿ ಭಾಳ ಮುಂಚೂಣಿಗೆ ಬಂದಿದ್ದಾರೆ. ಕನ್ನಂಬಾಡಮ್ಮ ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕು, ನವೀಕರಣ ಆಗಬೇಕು ಅಂತೇಳಿ ದಶಕಗಳ ಪ್ರಯತ್ನ. ಅನೇಕ ದಶಕಗಳಿಂದ ಪ್ರಯತ್ನ ನಡೆದಿದೆ. ಶ್ರೀಯುತ ಡಿ ಟಿ ಚಿಕ್ಕಣ್ಣವರಿದ್ದಾಗ, ನಾವು ಸೇರಿದಾಗ ಅನೇಕ ಮಂದಿ ಇಲ್ಲಿ ಸಭೆಗಳು ಸೇರಿದ್ದೀವಿ. ಸಭೆ ಸೇರಿ ನವೀಕರಣ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತೀವಿ, ಅದು ಕೈ ಬಿಟ್ಟು ಹೋಗ್ತದೆ. 3-4 ಪ್ರಯತ್ನಗಳಾಗಿ ಕೈ ಬಿಟ್ಟಿದೆ. ಇವತ್ತು ಗುದ್ದಲಿ ಪೂಜೆ ಆಗಿದೆ. ಸೊ ಕನ್ನಂಬಾಡಮ್ಮ ದೇವಿ ಇದನ್ನು ಭವ್ಯವಾದ ಏನು ನೀವು ಕನಸ್ಕೊಂಡಾಗೆ ವಿನ್ಯಾಸಗಳು ಹೇಗಿದೆ ಆ ವಿನ್ಯಾಸ ರೀತಿಯಲ್ಲಿ ಮೂಡು ಬರೋವರಿಗೆ ವಿಶ್ರಾಂತಿ ಇಲ್ಲದೆ ವಿರಮಿಸದೆ ಇದನ್ನು ಪೂರ್ಣಗೊಳಿಸಲಿಕ್ಕೆ ನೀವೆಲ್ಲರೂ ಪ್ರಯತ್ನ ಮಾಡಬೇಕು. ಈ ಸಂದರ್ಭ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷ ಬಿಪಿ ಗಣಪತಿ, ತಾಲೂಕು ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್, ಕುಶಾಲನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಪ್ರಮೋದ್ ಮುತ್ತಪ್ಪ, ಮಾಜಿ ಅಧ್ಯಕ್ಷರಾದ ಮಂಜುನಾಥ ಗುಂಡೂರಾವ್, ನಗರ ಕಾಂಗ್ರೆಸ್ ಅಧ್ಯಕ್ಷರಾದ ಜೋಸೆಫ್ ವಿಕ್ಟರ್ ಸೋನ್ಸ್, ದೇವಸ್ಥಾನ ಆಡಳಿತ ಮಂಡಳಿಯ ಪ್ರಮುಖರಾದ ಕೆಎಸ್ಕೆ ಶ್ರೀನಿವಾಸ್ ರಾವ್, ಚಂದ್ರು, ಜೀರ್ಣೋದ್ಧಾರ ಸಮಿತಿ ಸಂಚಾಲಕ ವಿಎಸ್ ಆನಂದಕುಮಾರ್, ಡಿಪಿ ಗಿರೀಶ್, ವಿನೋದ್ ಜೈನ್, ವಸಂತ್, ಯಶವಂತ್ ಮತ್ತಿತರರು ಪಾಲ್ಗೊಂಡಿದ್ದರು.